ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ, ಸಲಹೆಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಇನ್ನು ಡಯಾಬಿಟಿಸ್ ಅನ್ನೋದು ದೇಶದಾದ್ಯಂತ ಹರಡಿರುವಂತಹ ಒಂದು ದೊಡ್ಡ ಕಾಯಿಲೆ ಅಂತಾನೆ ಹೇಳಬಹುದು. ದೊಡ್ಡವರಲ್ಲಿ ಕಾಡ್ತಾ ಇದ್ದಿದ್ದು ಈಗ ಚಿಕ್ಕವರಿಂದಲೂ ಕೂಡ ಡಯಾಬಿಟಿಸ್ ಹೆಚ್ಚಾಗ್ತಾ ಇದೆ. ಯಾಕೆ ಈ ರೀತಿ ಡಯಾಬಿಟಿಸ್ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ, ಯಾರಲ್ಲಿ ಹೆಚ್ಚು ಕಾಣ್ತಾ ಇದೆ, ಇದನ್ನ ನಿವಾರಿಸೋದು, ನಿಯಂತ್ರಿಸೋದು ಹೇಗೆ, ಲೈಫ್ ಸ್ಟೈಲ್ ಚೇಂಜಸ್ ಇಂದ ಡಯಾಬಿಟಿಸ್ ನ ಮ್ಯಾನೇಜ್ ಮಾಡಬಹುದಾದ್ರೆ ಹೇಗೆ, ಡಯಟ್ ಚೇಂಜಸ್ ಇಂದ ಮಾಡಬಹುದಾ, ಅದು ಹೇಗೆ, ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಡಾಕ್ಟರ್ಸ್ ಇದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ಮಣಿದೀಪ್ತಿ, MBBS MD-DM ಎಂಡೋಕ್ರೈನಾಲಜಿಸ್ಟ್, ಅಪೋಲೋ ಹಾಸ್ಪಿಟಲ್, ಬೆಂಗಳೂರಿನಿಂದ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಇನ್ನು ಡಾಕ್ಟರ್ ತೇಜಸ್ವಿ, ಕನ್ಸಲ್ಟೆಂಟ್ ಎಂಡೋಕ್ರೈನಾಲಜಿಸ್ಟ್, ಕಾವೇರಿ ಹಾಸ್ಪಿಟಲ್, ಬೆಂಗಳೂರಿನಿಂದ. ಡಾಕ್ಟರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್ ವಿಶ್ವನಾಥ್, MBBS MD ಇಂಟರ್ನಲ್ ಮೆಡಿಸಿನ್, DM ಎಂಡೋಕ್ರೈನಾಲಜಿ, ಅಸಿಸ್ಟೆಂಟ್ ಪ್ರೊಫೆಸರ್ ಎಂಡೋಕ್ರೈನಾಲಜಿ, ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್. ಡಾಕ್ಟರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ಡಾಕ್ಟರ್ ಮಣಿದೀಪ್ತಿ ಅವರೇ, ಈಗ ಈ ಡಯಾಬಿಟಿಸ್ನ ಮ್ಯಾನೇಜ್ ಮಾಡೋದು ನಿಜಕ್ಕೂ ಕೂಡ ಬಹುದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ, ಪ್ರತಿಯೊಬ್ಬರಲ್ಲೂ ಅಷ್ಟೇ, ಡಯಾಬಿಟಿಸ್ ಇರೋರಲ್ಲಿ. ಬಟ್ ಕೆಲವೊಂದಿಷ್ಟು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ನಿಂದ ಡಯಾಬಿಟಿಸ್ನ ಸ್ವಲ್ಪ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಬಹುದು ಅಂದರೆ ಯಾವ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅದಾಗಿರುತ್ತೆ, ಆ್ಯಂಡ್ ನೀವು ಗೈಡ್ ಮಾಡುವಂತಹ ಮಾಡಿಫಿಕೇಷನ್ಸ್ ಯಾವ್ದು? ಒಂದು 5 to 6 ಚೇಂಜಸ್ ಲೈಫ್ ಸ್ಟೈಲ್ನಲ್ಲಿ ನಾವು ಚೇಂಜ್ ಮಾಡ್ಕೊಂಡಿದ್ದೀರ ಅಂದರೆ ಶುಗರ್ ತುಂಬ ಚೆನ್ನಾಗಿ ಕಂಟ್ರೋಲ್ ಬರ್ಬೋದು. ಸೊ ಫಸ್ಟ್ ಥಿಂಗ್, ಈಟ್ ಹೆಲ್ದಿ. ವಿ ಆಲ್ವೇಸ್ ಅಡ್ವೈಸ್ ದ ಪೇಷಂಟ್ಸ್ ಟು ಈಟ್ ಹೆಲ್ದಿ. ಸೊ ಪೇಷಂಟ್ಸ್ ಏನೇನು ತಿನ್ನಬೇಕು, ಸೊ ನಾವು ಎಲ್ಲರಿಗೂ ಒಂದು ಪ್ಲೇಟ್ ಮಾಡೆಲ್ ಥರ ಹೇಳ್ತೀವಿ. 9 inches ಪ್ಲೇಟ್ ಮಾಡೆಲ್ ತೊಗೊಂಡಿದ್ದೀರಂದರೆ ಒಂದು 1/4 ಭಾಗ ರೈಸ್ ಆರ್ ಕಾರ್ಬೋಹೈಡ್ರೇಟ್, ಮಿಲ್ಲೆಟ್ಸ್ ಆ ಥರ ತಗೋಬೇಕಾಗುತ್ತೆ. 1/4 ನೀವು ಪ್ರೋಟೀನ್, ದಾಲ್, ಲೀನ್ ಪ್ರೋಟೀನ್, ಮೀಟ್ ಆ ಥರ ತಗೋಬೋದು. ಹಾಫ್ ಆಫ್ ದ ಪ್ಲೇಟ್ ವೆಜಿಟೇಬಲ್ಸ್ನಲ್ಲಿ ಫಿಲ್ ಮಾಡಬೇಕಾಗತ್ತೆ. ಸೆಕೆಂಡು, ಎಕ್ಸಸೈಸ್. ಡೈಲಿ ಒಂದು 45 minutes ಡೈಲಿ ವಾಕಿಂಗ್ ಮಾಡಬೇಕು. ಜಸ್ಟ್ ಸಿಂಪ್ಲಿ ಡೈಲಿ ಒಂದು 45 minutes ನೀವು ಚೆನ್ನಾಗಿ ವಾಕ್ ಮಾಡಿದ್ರಂದರೆ ಶುಗರ್ ಕಂಟ್ರೋಲ್ ಚೆನ್ನಾಗಿ ಬರ್ಬೋದು. ಆ್ಯನ್ಯುವಲ್ ಹೆಲ್ತ್ ಚೆಕಪ್ಸ್ 3 months ಒಂದ್ಸತಿ HbA1c ಮಾಡ್ಕೋಬೇಕಾಗುತ್ತೆ. ಇಯರ್ಲಿ ಒಂದ್ಸತಿ ಕಿಡ್ನಿ ಟೆಸ್ಟ್, ಲಿವರ್ ಫಂಕ್ಷನ್ ಟೆಸ್ಟ್, ಹಾರ್ಟ್ ಟೆಸ್ಟ್ ಆ ಥರ ಮಾಡಿಸ್ಕೋಬೋದು. 4th ಫ್ಯಾಕ್ಟರ್, ಅದು ಸ್ಟ್ರೆಸ್ ನಾವು ಮ್ಯಾನೇಜ್ ಮಾಡಬೇಕು. ನಾವೆಲ್ಲರೂ ಸ್ಟ್ರೆಸ್ ತುಂಬ ನೆಗ್ಲೆಕ್ಟ್ ಮಾಡ್ತೀವಿ. ಬಟ್ ಸ್ಟ್ರೆಸ್ ಕಂಟ್ರೋಲ್ ಆಗಿದೆ ಅಂದರೆ ಶುಗರು ನಿಮಗೆ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು. ಏನು ಡಾಕ್ಟರ್ ತೇಜಸ್ವಿ ಅವರೇ, ಈಗ ಆಗಲೇ ಮೇಡಮ್ ಹೇಳ್ತಾ ಇದ್ರು ಡಯಟ್ ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ. ಸೊ ಈ ಡಯಾಬಿಟಿಸ್ ಮ್ಯಾನೇಜ್ ಮಾಡೋದ್ರಲ್ಲಿ ಬ್ಯಾಲೆನ್ಸ್ಡ್ ಡಯಟ್ ಯಾವ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ, ಆ್ಯಂಡ್ ನೀವು ಯಾವ ರೀತಿ ಡಯಟನ್ನು ರೆಕಮೆಂಡ್ ಮಾಡ್ತೀರಾ ನಿಮ್ಮ ಪೇಷಂಟ್ಸ್ಗೆ? ಓಕೆ, ಫಸ್ಟು ನಾವು ಬ್ಯಾಲೆನ್ಸ್ ಡಯಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಬ್ಯಾಲೆನ್ಸ್ ಡಯಟ್ ಅಂದರೆ, ಸೊ ನಮ್ಮ ಆಹಾರದಲ್ಲಿ 3 ಇಂಪಾರ್ಟೆಂಟ್ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ: ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಫ್ಯಾಟ್. ಸೊ ಇದನ್ನು ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡೋದು. ಹಾಗೆ ಸೊ ನಮ್ಮ ಊಟದಲ್ಲಿ ನಾರಿನಾಂಶ ಇರಬೇಕು, 5-10% ನಾರಿನಾಂಶ ಇರಬೇಕು. ಮತ್ತು ನಮ್ಮ ಶರೀರಕ್ಕೆ ಬೇಕಾದಂಥ ಮೈಕ್ರೋನ್ಯೂಟ್ರಿಯೆಂಟ್ಸು ತೊಗೊಳ್ಳೋದನ್ನ ನಾವು ಬ್ಯಾಲೆನ್ಸ್ ಡಯಟ್ ಅಂತ ಕರಿತೀವಿ. ಸೊ ಕಾರ್ಬೋಹೈಡ್ರೇಟು 40-50% ಇರಬೇಕು, ಮತ್ತು ಪ್ರೋಟೀನು 15-20% ಇರಬೇಕು, ಮತ್ತು ಫ್ಯಾಟು 20-30% ಇರಬೇಕು. ಸೊ ಬಟ್ ಪ್ರಾಬ್ಲಮ್ ಏನಾಗ್ತಿದೆ ಅಂತ ಅಂದರೆ, ನಮ್ಮ ಇಂಡಿಯಾದಲ್ಲಿ ನಾವು ಕಾರ್ಬೋಹೈಡ್ರೇಟ್ ಸೇವನೆನ ಜಾಸ್ತಿ ಮಾಡ್ತಾಯಿದ್ದೀವಿ. 70-80% ನಾವೇನು ಆಹಾರ ತೊಗೋತೀವಿ ಅದು ಕಾರ್ಬೋಹೈಡ್ರೇಟಿಂದ ಕೂಡಿರ್ತಿದೆ. ಹಾಗೆ ಪ್ರೋಟೀನ್ ಸೇವನೆಯೂ ಕಮ್ಮಿ ಆಗ್ತಿದೆ, ಬರೀ 5-10% ಮಾತ್ರ ಆಗ್ತಾಯಿದೆ. ಸೊ ಈ ಕಾರಣದಿಂದ ನಾವು ನಮ್ಮ ಕಾರ್ಬೋಹೈಡ್ರೇಟ್ ಕಂಟೆಂಟ್ನ ಕಮ್ಮಿ ಮಾಡ್ಕೊಳ್ಳೋದ್ರಿಂದ, ಹಾಗೆ ಪ್ರೋಟೀನ್ ಅಂಶನ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಸೊ ಒಂದು ಶುಗರಲ್ಲಿ ಆಗೋಂಥ ಏರಿಳಿತನ ಕಮ್ಮಿ ಮಾಡ್ಕೋಬೋದು. ಹಾಗೆ ಪ್ರೋಟೀನ್ ಜಾಸ್ತಿ ಮಾಡೋದ್ರಿಂದ ನಮಗೆ ಊಟದಲ್ಲಿ ಸಂತೃಪ್ತತೆ ಏನು ಸಿಗುತ್ತೆ ಅದು ಜಾಸ್ತಿ ಆಗುತ್ತೆ. ಆವಾಗ ಪದೇ ಪದೇ ಹಸಿವು ಆಗೋದು ಕಮ್ಮಿ ಆಗುತ್ತೆ. ಸೊ ಹೀಗೆ ಮೇಂಟೈನ್ ಮಾಡೋದ್ರಿಂದ ನಾವು ಬ್ಯಾಲೆನ್ಸ್ ಡಯಟ್ನ ಸೇವನೆ ಮಾಡ್ಬೋದು. ಮತ್ತು ಇದರಿಂದ ಆಗೋಂಥ ಉಪಯೋಗ ಏನು, ಪ್ರೀ ಡಯಾಬಿಟಿಸ್ ಅಂತ ಒಂದು ಸ್ಟೇಜ್ ಇರುತ್ತಲ್ಲ, ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಇರೋ ಸ್ಟೇಜು, ಅದನ್ನು ಡಯಾಬಿಟಿಸ್ ಬರದೇ ಇರೋಂಗೆ ತಡೆಗಟ್ಬೋದು. ಮತ್ತು ಡಯಾಬಿಟಿಸ್ ಇದ್ದವರು ತಗೊಳ್ತಂಥ ಮೆಡಿಕೇಷನಲ್ಲಿ ಒಳ್ಳೆ ಶುಗರ್ ಕಂಟ್ರೋಲ್ನ ಪಡಿಬೋದು. ಹಾಗೆ ಮ್ಯಾಮ್ ಹೇಳಿದಾಗೆ ಒಂದು ಎಕ್ಸಾಂಪಲಿಂದ ಕೊಟ್ಟು
ಕೊಟ್ರಲ್ಲ, ಹೆಲ್ತಿ ಪ್ಲೇಟ್ ಪ್ಯಾಟ್ರನ್ ಅಂತ. ಸೊ ಅದನ್ನು ನಾವು ಯೂಶ್ವಲಿ ಫಾಲೋ ಮಾಡ್ತೀವಿ. ಅಂದರೆ 50% ವೆಜಿಟೇಬಲ್ಸಿಂದ ಕೂಡಿರಬೇಕು, 25% ಕಾರ್ಬೋಹೈಡ್ರೇಟಿಂದ, ಮತ್ತು ಇನ್ನು 25% ಪ್ರೋಟೀನ್. ಹೀಗೆ ಮ್ಯಾನೇಜ್ ಮಾಡೋದ್ರಿಂದ ನಾವು ಹೆಲ್ತಿ ಬ್ಯಾಲೆನ್ಸ್ ಡಯಟ್ನ ಪ್ರತಿದಿನ ಸೇವನೆ ಮಾಡೋದ್ರಲ್ಲಿ ಯಶಸ್ವಿ ಆಗ್ಬೋದು. ಓಕೆ, ನೀವು ಡಾಕ್ಟರ್ ವಿಶ್ವನಾಥ್ ಅವರೇ, ಈಗಾಗಲೇ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಬಗ್ಗೆ ಡಯಟ್ ಈ ಶುಗರನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ಎಷ್ಟು ಮಹತ್ವವನ್ನು ವಹಿಸುತ್ತೆ ಅಂತ ಹೇಳ್ತಾ ಇದ್ರು. ಸೊ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡೋದು ಡಯಾಬಿಟಿಕ್ ಪೇಷಂಟ್ಸಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿರುತ್ತೆ. ಸೊ ಆ ರೀತಿ ಕಂಟ್ರೋಲ್ ಮಾಡೋದ್ರಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಯಾವ ರೀತಿಯ ಒಂದು ಪಿವೋಟಲ್ ರೋಲನ್ನು ಪ್ಲೇ ಮಾಡುತ್ತೆ ಅಂತ? ಓಕೆ, ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ನಾಟ್ ಓನ್ಲಿ ಬರೀ ಎಕ್ಸಸೈಸ್ ಅಂತಲೇ ಅಲ್ಲ, ಇವನ್ ನಾವು ಡೇ ಟು ಡೇ ಜಸ್ಟ್ ಟ್ರಾವೆಲಿಂಗ್ ಟು ದ ವರ್ಕ್ ಅನ್ನೋದನ್ನ ನಾವು ಬಸ್ ತೊಗೊಳ್ದೇ, ಕಾರ್ ತೊಗೊಳ್ದೇ, ಸೈಕ್ಲಿಂಗ್ ಆಗಲಿ, ನಡ್ಕೊಂಡು ಹೋಗೋದಾಗಲಿ, ದಿಸ್ ಇಸ್ ಸ್ಮಾಲ್ ಇಂಪಾರ್ಟೆಂಟ್ ಥಿಂಗ್ಸ್ ಆ್ಯಸ್ ವೆಲ್. ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ಶುಗರ್ ಕಂಟ್ರೋಲ್ ಆಗುತ್ತೆ, ಅದು ಬಟ್ ಹೇಗೆ ಅಂತ ಹೇಳ್ಬಿಟ್ಟು ಈಗ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಹೇಳಿದಾಗ ದಟ್ಸ್ ನಥಿಂಗ್ ಬಟ್ ಬರ್ನಿಂಗ್ ಯುವರ್ ಕ್ಯಾಲರೀಸ್. ಡಯಾಬಿಟಿಸ್ ಅನ್ನೋ ಒಂದು ಕಾಯಿಲೆಯಲ್ಲಿ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಆ ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ಒಂದು ಇಂಪಾರ್ಟೆಂಟ್ ಕಾರಣ ಅಂತ ಹೇಳಿದ್ರೆ ಕೊಬ್ಬಿನಂಶ ಬಂದುಬಿಟ್ಟು. ಒಬ್ಬ ಮನುಷ್ಯನಿಗೆ ಕೊಬ್ಬಿನಂಶ ಇರುತ್ತೆ, ಬಟ್ ಅದು ಯಾವ ಭಾಗದಲ್ಲಿ ಇರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸಪೋಸ್ ಹೊಟ್ಟೆ ಭಾಗದಲ್ಲಿರುವಂಥ ಕೊಬ್ಬಿನಂಶ ತುಂಬ ಡೇಂಜರಸ್ ಕೊಬ್ಬಿನಂಶ ಅಂತ ಹೇಳ್ತಾರೆ. ಅದರಿಂದನೇ ಮೇನ್ ಇಂಪಾರ್ಟೆಂಟ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರೋದು. ಈವನ್ ದಟ್ ಈಸ್ ದ ಮೇನ್ ರೀಸನ್ ಫಾರ್ ಯುವರ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಆಸ್ ವೆಲ್. ಸೊ ಅದನ್ನು ನಾವು ತಡೆಗಟ್ಟಬೇಕು ಅಂತ ಹೇಳಿದರೆ ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸ್ಟಡೀಸ್ ಮಾಡಿದ್ದಾರೆ ಯಾವ ರೀತಿ ಅಂತ ಹೇಳಿದ್ರೆ, ಈಗ ಎಲ್ಲರ ಹತ್ರನೂ ಸ್ಮಾರ್ಟ್ ಫೋನ್ಸ್ ಇದೆ, ಸ್ಮಾರ್ಟ್ ವಾಚಸ್ ಇದೆ. ಸೊ ಸ್ಟೆಪ್ ಕೌಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಾದಮೇಲೆ, ಸೊ ಅದರಲ್ಲಿ ರಿಸಲ್ಟ್ಸ್ ಯಾವ ಥರ ಬಂದಿದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನೀವು 10,000 ಸ್ಟೆಪ್ ಕೌಂಟ್ಸ್ ಒಂದು ದಿವಸದಲ್ಲಿ 10,000 ಸ್ಟೆಪ್ ಕೌಂಟ್ಸ್ ನೀವು ಮಾಡಿದ್ರೆ ದಟ್ ಈಸ್ ಗುಡ್ ಫಾರ್ ಯುವರ್ ಹಾರ್ಟ್, ದಟ್ ಈಸ್ ಫಾರ್ ಎ ಹೆಲ್ದಿ ಹಾರ್ಟ್ ಅಂತ ಹೇಳ್ಬಿಟ್ಟು ಅವರು ರಿಸಲ್ಟ್ಸ್ ಬಂದಿದೆ. ಆಮೇಲೆ ಈ ಡಯಾಬಿಟೀಸ್ ಅನ್ನೋ ಪೇಷಂಟ್ಸಲ್ಲಿ ಏನಾಗ್ತದೆ, ಮಾಂಸದಲ್ಲಿ ಮಧ್ಯದಲ್ಲೂ ಕೂಡ ಫ್ಯಾಟ್ ಇರ್ತದೆ, ಅದನ್ನು ನಾವು ಇಂಟ್ರಾಮಸ್ಕ್ಯುಲರ್ ಫ್ಯಾಟ್ ಅಂತ ಹೇಳ್ತೇವೆ. ಆಮೇಲೆ ಹೊಟ್ಟೆ ಭಾಗದಲ್ಲಿ ವಿಸರಲ್ ಫ್ಯಾಟ್ ಅಂತ ಹೇಳ್ತೇವೆ. ಲಿವರಲ್ಲೂ ಫ್ಯಾಟ್ ಇರುತ್ತೆ, ಅದನ್ನು ನಾವು ಹೆಪಾಟಿಕ್ ಸ್ಟಿಯಾಟೋಸಿಸ್ಗೆ ಒಂದು ಕಾರಣ, ಅಂದರೆ ನಾನ್ ಆಲ್ಕೋಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಏನಿದೆ ಅದು ಇರ್ತದೆ. ಇದೆಲ್ಲದು ಫ್ಯಾಟ್ ನಾವು ಕಮ್ಮಿ ಮಾಡಬೇಕಂತ ಹೇಳಿದ್ರೆ ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ರೆಕಮೆಂಡೇಷನ್ಸ್ ಯಾವ ಥರ ಇದೆ ಅಂತ ಹೇಳಿದ್ರೆ, ಮಿನಿಮಮ್ ಆಫ್ 150 ಮಿನಿಟ್ಸ್ ಆಫ್ ಎಕ್ಸಸೈಸ್. ಅಂದರೆ ಇಡೀ ವಾರದಲ್ಲಿ 150 ನಿಮಿಷ ಎಕ್ಸಸೈಸ್ ಇರಬೇಕು. ಆದರೆ ಒಂದು ದಿವಸ ಎಕ್ಸಸೈಸ್ ಮಾಡಿ 3 ದಿವಸ ಆರಾಮ್ ಮಾಡೋದಲ್ಲ, ಅದ್ರ ಮಧ್ಯದಲ್ಲಿ 24 ಅವರ್ಸ್ಗೂ ಲೆಸ್ ಗ್ಯಾಪ್ ಇರಬೇಕು. ಅಂದರೆ ಆಲ್ಟರ್ನೇಟ್ ಡೇ ಅಟ್ಲೀಸ್ಟ್ ಮಾಡಬೇಕು, ಆರ್ಎಲ್ಸ್ ಅಟ್ಲೀಸ್ಟ್ ಕಂಟಿನ್ಯೂಸ್ ಮಾಡಬೇಕು. ಇದರಿಂದ ನಿಮ್ಮದು ಇಂಟ್ರಾಮಸ್ಕ್ಯುಲರ್ ಫ್ಯಾಟ್ ಕಮ್ಮಿ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಅದಲ್ಲದೆ ಒಬ್ಬ ಮನುಷ್ಯ ಎಕ್ಸಸೈಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಸ್ಟ್ರೆಸ್ ಲೆವೆಲ್ಸ್ ಆಟೋಮೆಟಿಕಾಗಿ ಕಮ್ಮಿ ಆಗುತ್ತೆ, ಸ್ಟ್ರೆಸ್ ಹಾರ್ಮೋನ್ಸ್ ಕಮ್ಮಿ ಆಗುತ್ತೆ, ನಿಮ್ಮದು ಬ್ಲಡ್ ಶುಗರ್ ಲೆವೆಲ್ಸ್ ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ. ಆಮೇಲೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ ಗ್ಲೂಕೋಸ್ ಕಣದೊಳಗಡೆ ಹೋಗ್ತಾ ಇರೋದಿಲ್ಲ, ಬಟ್ ಎಕ್ಸಸೈಸ್ ಮಾಡುವಾಗ ಆ ಇನ್ಸುಲಿನ್ ಅಗತ್ಯ ಇಲ್ಲದೇ ಒಂದು ಕಣದಲ್ಲಿ ಗ್ಲೂಕೋಸ್ ಸೇರ್ಪಡೆ ಆಗ್ಬೋದು. ಸೊ ಇದರಿಂದ ನಿಮ್ಮದು ರಕ್ತದಲ್ಲಿರುವಂಥ ಶುಗರ್ ಲೆವೆಲ್ಸ್ ಕಮ್ಮಿ ಕಂಟ್ರೋಲ್ ಆಗ್ತದೆ. ಓಕೆ ಡಾಕ್ಟರ್, ಇನ್ನು ಡಾಕ್ಟರ್ ಮಣಿದೀಪ್ತಿ ಅವರೇ, ಈಗ ಕೆಲವು ಡಯಾಬಿಟಿಕ್ ಪೇಷಂಟ್ಸು ಫುಡ್ ಹ್ಯಾಬಿಟ್ಸ್ನ ಅಡಾಪ್ಟ್ ಮಾಡ್ಕೋಬೇಕು ಅಂದ್ರೂ ತುಂಬ ಕಷ್ಟ ಆಗುತ್ತೆ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡ್ಕೋಬೇಕು ಅಂದ್ರೂ ಕಷ್ಟ ಆಗುತ್ತೆ. ಸೊ ಯಾವ ರೀತಿಯ ಒಂದಷ್ಟು ಚಾಲೆಂಜಸನ್ನು ಇವರು ಫೇಸ್ ಮಾಡ್ತಾರೆ ಟು ಅಡಾಪ್ಟ್ ಸಮಥಿಂಗ್, ಫಿಸಿಕಲ್ ಆ್ಯಕ್ಟಿವಿಟಿ ಆಗಿರಬಹುದು, ಡಯಟ್ ಕಂಟ್ರೋಲ್ ಆಗಿರಬಹುದು, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಆಗಿರಬಹುದು, ಯಾವ ಒಂದಷ್ಟು ಚಾಲೆಂಜಸ್ನ ಫೇಸ್ ಮಾಡ್ತಾರೆ? Usually the challenges which they face is because of the consistency. They won't be able to maintain the consistency. For example, if we educate the patient regarding the diet and exercise, they may not be continuously following the diet and exercise because of their socialization or because of the lack of awareness. They don't know what foods to eat or ಏನು ಫುಡ್ ತಗೋಬಾರ್ದು ಆ ಥರ ಅವ್ರಿಗೆ ಗೊತ್ತಾಗಿಲ್ಲ. ಸೊ ಲ್ಯಾಕ್ ಆಫ್ ಫ್ಯಾಮಿಲಿ ಸಪೋರ್ಟ್, ಸೊ ಈಸಿ ಅವೈಲಬಿಲಿಟಿ ಆಫ್ ದ ಜಂಕ್ ಫುಡ್ಸ್. So they won't be, when they go outside, they will get food easily. They don't even want to cook and all. So mainly lack of patient education is the main reason. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊತೀನಿ. ಒಂದು ಬ್ರೇಕ್ ತೊಗೊಂಡು ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಬ್ರೇಕ್ನ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್ ತೇಜಸ್ವಿ ಅವರೇ, ಈಗ ಡಯಾಬಿಟಿಸ್ ಮ್ಯಾನೇಜ್ ಮಾಡಬೇಕು ಅಂತಂದಾಗ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಆಗಬೇಕು ಅಂತಂದಾಗ, ಆರ್ ದರ್ ಎನಿ ಕಲ್ಚರಲ್ ಆ್ಯಂಡ್ ರೀಜನಲ್ ಚೇಂಜಸ್ ದೇ ಹ್ಯಾವ್ ಟು ಡೂ ಅಂತ?
ಸೊ ಡಯಾಬಿಟಿಸ್ ಅನ್ನೋದು ಒಂದು ಕ್ರಾನಿಕ್ ಡಿಸೀಸು. ಸೊ 2-3 ತಿಂಗಳು ನಾವು ಡಯಟ್ ಅಥವಾ ಲೈಫ್ ಸ್ಟೈಲ್ ಚೇಂಜ್ ಮಾಡೋದ್ರಿಂದ ನಾವು ಡಯಾಬಿಟಿಸ್ ವಿರುದ್ಧ ಹೋರಾಡೋಕ್ಕಾಗಲ್ಲ. ಓಕೆ, ಸೊ ದ ಪೇಷಂಟು ಚಿಕ್ಕ ವಯಸ್ಸಿಂದ ಏನು ಫಾಲೋ ಮಾಡ್ತಾ ಇದ್ದಾರೆ, ಅವ್ರ ಕಲ್ಚರಲ್ ನೀಡ್ಸ್ ಏನು, ಅವರು ಅವ್ರ ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅದನ್ನು ತುಂಬ ಮೀನ್ಸ್ ಡೀಟೇಲಾಗಿ ತಿಳ್ಕೊಳ್ಳೋದು ತುಂಬ ಹೆಲ್ಪ್ ಆಗುತ್ತೆ. ಸೊ ಅದ್ರ ರೀತಿಯಿಂದ ನಾವು ನಮ್ಗೆ ಬೇಕಾದಂಥ ಚೇಂಜಸ್ಸು ಅಂದರೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಮುದ್ದೆ ಸೇವನೆ ಜಾಸ್ತಿ ಮಾಡ್ತಾರೆ. ಸೊ ಹಾಗೆ ರಾಗಿ ಮುದ್ದೆ ಸೇವನೆ ಜಾಸ್ತಿ ಮಾಡ್ತಾರೆ. ಸೊ ಅದೇ ರೀತಿ ಅಂದರೆ ಅದನ್ನು ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳೋದಾಗಲಿ ಅಥವಾ ರೈಸ್ ತಿನ್ನೋ ಪಾಪ್ಯುಲೇಷನ್ ಆದರೆ ಸೊ ಅನ್ಪಾಲಿಷ್ಡ್ ರೈಸ್ಗಿಂತ ಪಾಲಿಷ್ಡ್ ರೈಸ್ಗಿಂತ ಅನ್ಪಾಲಿಷ್ಡ್ ರೈಸ್ನ ಜಾಸ್ತಿ ಸೇವನೆ ಮಾಡೋಕ್ಕೆ ಹೇಳೋದ್ರಿಂದ ಆಗಲಿ, ಹಾಗೆ ಸರ್ ಹೇಳ್ತಿದ್ದಾಗೆ ವಿಶ್ವನಾಥ್ ಸರ್ ಹೇಳ್ತಾ ಇದ್ದಂಗೆ ಅಂದರೆ ಅವರು ದಿನ ಕೆಲಸಕ್ಕೆ ಹೇಗೆ ಹೋಗ್ತಾರೆ ಅಥವಾ ಕಾಲೇಜಿಗೆ ಹೇಗೆ ಹೋಗ್ತಾರೆ ಅದೆಲ್ಲ ತಿಳ್ಕೊಂಡು ಅದರಲ್ಲಿ ಆಗಂಥ ಚೇಂಜಸ್ನ ಮಾಡೋದ್ರಿಂದ ನಾವು ಡಯಾಬಿಟಿಸ್ ಕಂಟ್ರೋಲ್ ಮಾಡೋದು ದೀರ್ಘಕಾಲದಲ್ಲಿ ಅಂದರೆ ಆನ್ ಎ ಲಾಂಗ್ ರನ್ ನಾವು ಡಯಾಬಿಟಿಸ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅವ್ರ ಕಲ್ಚರಲ್ಲು ಮತ್ತು ಲೋಕಲ್ ನೀಡ್ಸ್ ಏನೇನಿದೆ ಅನ್ನೋದನ್ನ ನಾವು ತಿಳ್ಕೊಂಡು ಅದ್ರ ತಕ್ಕನಾಗಿ ನಾವು ಚೇಂಜಸ್ ಹೇಳಿದ್ರೆ ಅವ್ರು ಫಾಲೋ ಮಾಡೋಕ್ಕೂ ಈಸಿ ಆಗುತ್ತೆ. ಓಕೆ, ಏನು ಡಾಕ್ಟರ್ ವಿಶ್ವನಾಥ್ ಅವರೇ, ಈಗ ಡಯಾಬಿಟಿಸ್ ಮ್ಯಾನೇಜ್ ಮಾಡಬೇಕು, ಬ್ಲಡ್ ಶುಗರ್ ಲೆವೆಲ್ನ ಮ್ಯಾನೇಜ್ ಮಾಡಬೇಕು ಅಂತಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಕೆಲವೊಂದಷ್ಟು ಟೆಕ್ನಿಕ್ಸ್ ಇರುತ್ತೆ, ಈ ಮೈಂಡ್ಫುಲ್ನೆಸ್ ಆಗಿರಬಹುದು, ಮೆಡಿಟೇಷನ್ಸ್ ಆಗಿರಬಹುದು. ಸೊ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸು ಎಷ್ಟು ಪ್ರಭಾವವನ್ನು ಬೀರುತ್ತೆ ಈ ಬ್ಲಡ್ ಶುಗರ್ ಲೆವೆಲ್ನ ಮ್ಯಾನೇಜ್ ಮಾಡೋದ್ರಲ್ಲಿ? ಎಸ್, ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟು ಆ್ಯಕ್ಚುಲಿ ನಮ್ಮ ಡಯಾಬಿಟಿಸ್ ಮ್ಯಾನೇಜ್ಮೆಂಟಲ್ಲಿ ಇಟ್ ಶುಡ್ ಬಿ ಅ ವೆರಿ ಬಿಗ್ ರೋಲ್. ಆ್ಯಂಡ್ ಇದು ಆಲ್ರೆಡಿ ಒಂದು GV ಪಂತ್ ಹಾಸ್ಪಿಟಲ್ ಡೆಲ್ಲಿಯಲ್ಲಿ ಒಂದು ಟ್ರಯಲ್ ಮಾಡಿದ್ದಾರೆ. ಅದು ಕೊರೋನರಿ ಆರ್ಟರಿ ಡಿಸೀಸ್ ಪೇಷಂಟ್ಸಲ್ಲಿ ದೇ ಹ್ಯಾವ್ ಪ್ರಾಕ್ಟಿಸ್ಡ್ ಯೋಗ ಆ್ಯಂಡ್ ಮೈಂಡ್ಫುಲ್ನೆಸ್. ಸೊ ಈ ಥರ ಒಂದು ರೆಜಿಮನ್ ಫ್ಯೂ ಮಂತ್ಸ್ ಆ್ಯಂಡ್ ಇಯರ್ಸ್ ಟ್ರೈ ಮಾಡಿದಾಗ ದೇ ಹ್ಯಾವ್ ಸೀನ್ ದಟ್ ದೇರ್ ಇಸ್ ರೆಡ್ಯೂಸ್ ಇನ್ಸಿಡೆನ್ಸ್ ಆಫ್ ಫರ್ದರ್ ಸೆಕೆಂಡ್ ಈವೆಂಟ್. ಅದಲ್ಲದೆ ಅವ್ರಿಗೆ HbA1c ಏನು ನಾವು ಮಾನಿಟರ್ ಮಾಡ್ತೀವಿ ಡಯಾಬಿಟಿಸ್ ಕಂಟ್ರೋಲ್ಗೋಸ್ಕರ ಅದು ಕೂಡ ಇಂಪ್ರೂವ್ಮೆಂಟ್ ಬಂದಿದೆ. ಈ ಸ್ಟ್ರೆಸ್ ಅನ್ನೋದು ನಾಟ್ ಓನ್ಲಿ ಫಿಸಿಕಲ್ ಸ್ಟ್ರೆಸ್, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಅ ಎಮೋಷನಲ್ ಸ್ಟ್ರೆಸ್. ಈ ಎಮೋಷನಲ್ ಸ್ಟ್ರೆಸ್ ಬಗ್ಗೆ ತುಂಬ ಜನ ಮಾತಾಡೋದಿಲ್ಲ. ಅದು ದಟ್ ಈಸ್ ದ ಮೋಸ್ಟ್ ನೆಗ್ಲೆಕ್ಟೆಡ್ ಪಾರ್ಟ್ ಆ್ಯಂಡ್ ದಟ್ ಈಸ್ ದ ಮೋಸ್ಟ್ ಟಾಕ್ಡ್ ಅಬೌಟ್ ಟಾಪಿಕ್ ನೌ ಡೇಸ್ ಅಂತ ಹೇಳ್ಬಿಟ್ಟು. ಸೊ ಜಸ್ಟ್ ಬೈ ಸಿಂಪಲ್ ಮೆಡಿಟೇಷನ್ ಟೆಕ್ನಿಕ್ಸ್ ಆರ್ ಬೈ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ನಮ್ಮ ಬಾಡಿಯಲ್ಲಿರೋಂತಹ ಒಂದು ಸ್ಟ್ರೆಸ್ ಹಾರ್ಮೋನ್ಸ್ ಏನಿರುತ್ತೆ, ಎಕ್ಸಾಂಪಲ್ ಲೈಕ್ ಅಡ್ರಿನಲಿನ್ ಆಗಲಿ ಅಲ್ಲ ಕಾರ್ಟಿಸಾಲ್ ಹಾರ್ಮೋನ್ ಆಗಲಿ, ಈ ಎಲ್ಲ ಹಾರ್ಮೋನ್ಸು ಕಮ್ಮಿ ಆಗ್ತದೆ. ಈ ಹಾರ್ಮೋನ್ಸು ಅಗೇನ್ಸ್ಟ್ ಇನ್ಸುಲಿನ್ ಕೆಲಸ ಮಾಡಿಬಿಟ್ಟು ನಮ್ಮ ಬಾಡಿಯಲ್ಲಿರೋ ಶುಗರ್ಸ್ನ ಜಾಸ್ತಿ ಮಾಡ್ತದೆ. ಸೊ ನಾವು ರಿಲ್ಯಾಕ್ಸ್ ಮಾಡಿದಾಗ ಈ ಹಾರ್ಮೋನ್ಸ್ ಬ್ಲಡ್ಡಲ್ಲಿ ಕಮ್ಮಿ ಆದಾಗ ಬ್ಲಡ್ ಶುಗರ್ ಕಂಟ್ರೋಲ್ ಆಟೋಮೆಟಿಕ್ ಆಗಿ ಬರ್ತದೆ. ಅದಲ್ಲದೆ ನಾವು ನೋಡಿರ್ಬೋದು, ಸಾಮಾನ್ಯವಾಗಿ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು, ಒಂದು ಸ್ಟ್ರೆಸ್ ಅಥವಾ ಒಂದು ಸಿಚುವೇಶನ್ ಬಂದಾಗ ನಾವು ಆಹಾರ ಸೇವನೆ ಕೂಡ ಪದ್ಧತಿ ಕೂಡ ಚೇಂಜ್ ಆಗ್ತದೆ. ಕೆಲವರು ಒಂದು ಬಾಕ್ಸ್ ಐಸ್ ಕ್ರೀಮನ್ನು ಹಾಗೆ ತಿನ್ಕೊತಾನೆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ, ಇಲ್ಲ TV ನೋಡ್ಕೊಂತ ಕೂತ್ಕೊಂಡಿರ್ತಾರೆ. ಸೊ ದಟ್ ಈಸ್ ಜಸ್ಟ್ ಬಿಹೇವಿಯರಲ್ ಚೇಂಜಸ್ ಕೂಡ ಆಗುತ್ತೆ. ಕೆಲವರು ಕೇಳಿರ್ಬೋದು, ನಾವು ಸಾಮಾನ್ಯವಾಗಿ ಹೇಳ್ತೀವಿ ಚಿಂತೆ ಇಲ್ಲದವ್ರಿಗೆ ಸಂತೆಯಲ್ಲೂ ನಿದ್ದೆ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಚಿಂತೆ ಕಮ್ಮಿ ಆದಾಗ ಮನುಷ್ಯನಿಗೆ ನಿದ್ದೆ ಚೆನ್ನಾಗಿ ಬರ್ತದೆ. ನಿದ್ದೆ ಚೆನ್ನಾಗಿ ಬಂದಾಗ ಆಟೋಮೆಟಿಕಲಿ ನಮ್ಮ ಬಾಡಿಯಲ್ಲಿರೋ ಹಾರ್ಮೋನ್ಸ್ ಲೈನಲ್ಲಿ ಬರ್ತದೆ. ಲೈನಲ್ಲಿ ಬಂದಾಗ ನಮ್ಮ ಶುಗರ್ಸ್ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಆ್ಯಂಡ್ ದಟ್ ಹ್ಯಾಸ್ ಟು ಬಿ ಪ್ರಾಕ್ಟೀಸ್ ಬೈ ಎವ್ರಿ ಒನ್. ಓಕೆ, ಏನು ಡಾಕ್ಟರ್ ಮಣಿದೀಪ್ತಿ ಅವರೇ, ಈಗ ನಿದ್ದೆ ಬಗ್ಗೆ ಕೂಡ ಹೇಳ್ತಾ ಇದ್ರು ಡಾಕ್ಟರ್ ವಿಶ್ವನಾಥ್ ಅವರು. ಸೊ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಪರ್ಸನ್ ಟು ಬಿ ಹೆಲ್ದಿ ಅಂತ ಹೇಳ್ತಾರೆ. ಬಟ್ ಡಯಾಬಿಟಿಸ್ ಇರುವಂತಹ ಪೇಷಂಟ್ಸಿಗೆ ಈ ಅಡಾಕ್ವೇಟ್ ಸ್ಲೀಪ್ ಯಾವ ಒಂದು ರೋಲನ್ನು ಪ್ಲೇ ಮಾಡುತ್ತೆ ಓವರ್ ಆಲ್ ಹೆಲ್ತಲ್ಲಿ ಅಂತ? ನಾವು ಯೂಶ್ವಲಿ ಡೈಟ್ ಎಕ್ಸಸೈಸ್ ಎಕ್ಸ್ಪ್ಲೈನ್ ಮಾಡ್ತೀವಿ, ಬಟ್ ಪೇಷಂಟ್ಗೆ ತುಂಬ ಇಂಪಾರ್ಟೆಂಟ್ ಸ್ಲೀಪ್. ಎಲ್ಲರೂ ಈ ಸ್ಲೀಪ್ ಪ್ಯಾಟ್ರನ್ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಸ್ಲೀಪ್ ಚೆನ್ನಾಗಿ ಮಲ್ಕೊಳ್ಳಿಲ್ಲ ಅಂದರೆ ಏನಾಗುತ್ತಂದರೆ ಲೆಪ್ಟಿನ್ ಅಂತ ಒಂದು ಹಾರ್ಮೋನ್ ಜಾಸ್ತಿ ಆಗುತ್ತೆ. ಲೆಪ್ಟಿನ್ ಉತ್ಪತ್ತಿ ಜಾಸ್ತಿ ಆದಮೇಲೆ ಅದೆಲ್ಲ ಕಾರ್ಬೋಹೈಡ್ರೇಟ್ ಕ್ರೇವಿಂಗ್ಸ್ ಅದೆಲ್ಲ ಜಾಸ್ತಿ ಆಗ್ಬೋದು. ಅದ್ರ ಬಗ್ಗೆ ಶುಗರ್ ಕಂಟ್ರೋಲು ವರ್ಸನ್ ಆಗುತ್ತೆ. ಇಂಕೊಂದು ರೀಸನ್ ಆಸ್ ಡಾಕ್ಟರ್ ವಿಶ್ವನಾಥ್ ಈಸ್ ಟೆಲ್ಲಿಂಗ್. ಸೊ ದ ಸೇಮ್ ಕಾರ್ಟಿಸಾಲ್ ಎಡ್ರಿನಲಿನ್ ಥರ ಒಂದು ಹಾರ್ಮೋನ್ ಅದನ್ನು ಜಾಸ್ತಿ ರಿಲೀಸ್ ಆಗುತ್ತೆ. ಅದ್ರ ಬಗ್ಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗಿ ಶುಗರ್ ಕಂಟ್ರೋಲ್ ವರ್ಸನ್ ಆಗ್ಬೋದು. ಅದಕ್ಕೋಸ್ಕರನೇ ಎಲ್ಲರಿಗೂ ನಾವು ಹೇಳ್ತೀನಿ ಅಟ್ಲೀಸ್ಟ್ 6 to 8 hours ಆಫ್ ಡೈಲಿ ಸೌಂಡ್ ಸ್ಲೀಪ್ ಇರಬೇಕಾಗತ್ತೆ. ಓಕೆ ಡಾಕ್ಟರ್, ಇನ್ನು ಡಾಕ್ಟರ್ ತೇಜಸ್ವಿ ಅವರೇ, ಈಗ ಈ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ಒಂದಷ್ಟು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಸೊ ಆ ಒಂದಷ್ಟು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಆದಮೇಲೆ ನಾವು ಅದನ್ನು ಟ್ರ್ಯಾಕ್ ಮಾಡೋದಾಗಿರಬಹುದು ಅಥವಾ ಅದರ ಒಂದು ಎಫೆಕ್ಟ್ ಬೀಳ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ? ಓಕೆ, ಸೊ ನಾವು ಹೇಳಿದಾಗೆ ಡಯಾಬಿಟಿಸ್ ಮ್ಯಾನೇಜ್ಮೆಂಟಲ್ಲಿ 4 ಇಂಪಾರ್ಟೆಂಟ್ ಪಿಲ್ಲರ್ಸ್ ಇದೆ. ಒಂದು ಡಯಟ್, ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸು,
ಒಂದು ಔಷಧಗಳು ಮತ್ತು ಡಯಾಬಿಟಿಸ್ ಬಗ್ಗೆ ಇರುವಂಥ ಅರಿವು. ಸೊ ಇದು ಈ 4 ಪಿಲ್ಲರ್ಸ್ ಈಸ್ ಇಂಪಾರ್ಟೆಂಟ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ದ ಡಯಾಬಿಟಿಸ್. ಸೊ ನಿಮ್ಗೆ ಆಗಲೇ ಹೇಳ್ದಂಗೆ ಎಕ್ಸ್ಪ್ಲೇನ್ ಮಾಡ್ದಂಗೆ 2 ಪಿಲ್ಲರು ನಾವು ಲೈಫ್ ಸ್ಟೈಲ್ ಇದಕ್ಕೆ ಕೊಟ್ಟಿದ್ದೀವಿ, ಮತ್ತು ಡಯಟ್ ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸ್. ಸೊ ಡಯಟ್ ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ. ಹಾಗೆ ಪ್ರತಿ ಸತಿನೂ ಪೇಷಂಟು ಫಾಲೋ ಅಪ್ ಬಂದಾಗ ಅವರು ನಾವು ಹೇಳಿದಂಥ ಕೆಲವೊಂದು ಡಯಟು ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸು ಅಷ್ಟು ಮಟ್ಟಿಗೆ ಅವರು ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಪ್ರತಿ ಸತಿನೂ ಕೇಳಬೇಕಾಗತ್ತೆ. ಮತ್ತು ಆ ಥರ ಕೇಳಿದಾಗ ಅವ್ರಿಗೂ ಅರ್ಥ ಆಗುತ್ತೆ ಏನಕ್ಕೆ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಹಾಗೆ ಡಾಕ್ಟ್ರು ಮತ್ತು ಪೇಷಂಟು ಇಬ್ಬರು ಕೂತ್ಕೊಂಡು ಇದರಲ್ಲಿ ಯಾವ್ಯಾವ ಚಾಲೆಂಜಸ್ ಇದೆ ಅದನ್ನ ಹೇಗೆ ಚೇಂಜ್ ಮಾಡಿ ನಾವು ಇಂಪ್ರೂವ್ ಮಾಡ್ಕೋಬೋದು ಅನ್ನೋದನ್ನ ನೋಡ್ಕೊಳ್ಳೋದ್ರಿಂದ ಸೊ ಲೈಫ್ ಸ್ಟೈಲ್ ಅವರು ಕಂಟಿನ್ಯೂಸ್ ಆಗಿ ಇದು ಮಾಡ್ಬೋದು. ಯಾಕಂದರೆ ಡಯಾಬಿಟಿಸ್ ಇಸ್ ಎ ಲೈಫ್ ಸ್ಟೈಲ್ ಡಿಸಾರ್ಡರ್. ಸೊ ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾತಾಡೋಣ, ಒಂದು ಬ್ರೇಕ್ ತೊಗೊಂಡು ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಬ್ರೇಕ್ನ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್ ವಿಶ್ವನಾಥ್ ಅವರೇ, ಈಗಾಗಲೇ ಡಾಕ್ಟರ್ ಹೇಳ್ತಾ ಇದ್ರು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಕೆಲವರು ಬ್ಯುಸಿ ಲೈಫ್ ಇರುತ್ತೆ, ವರ್ಕಿಂಗ್ ಪೀಪಲ್ ಇರ್ತಾರೆ, ಡಯಾಬಿಟಿಸ್ ಇರುತ್ತೆ, ಡಯಾಬಿಟಿಸ್ ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ಅಂಥವರಿಗೆ ಒಂದಷ್ಟು ಸ್ಟ್ರಾಟಜೀಸ್ ಟಿಪ್ಸನ್ನು ನೀವು ನೀಡೋದಾದರೆ ಅವರು ಅವರ ಒಂದು ಲೈಫ್ ಸ್ಟೈಲ್ ಬ್ಯುಸಿ ಲೈಫ್ ಸ್ಟೈಲಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೋಬೇಕು ಅಂದರೆ ಯಾವುದು ಆ ಒಂದಷ್ಟು ಇಂಪಾರ್ಟೆಂಟ್ ಟಿಪ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ಅಂತ? ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ಫಾರ್ ಬೆಟರ್ ಮ್ಯಾನೇಜ್ಮೆಂಟ್ ಆಫ್ ಡಯಾಬಿಟಿಸ್ ಪ್ರಿನ್ಸಿಪಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಸೊ ಅದಾಗನ್ ಗೋಯಿಂಗ್ ಬ್ಯಾಕ್ ಟು ದ ಸೇಮ್ ರೂಟ್ಸ್ ಆಫ್ ಅವರ್ ಆನ್ಸಿಸ್ಟರ್ಸ್. ಒಬ್ಬ ಮನುಷ್ಯ ಹಕ್ಕಿ ಥರ ಬದುಕಬೇಕಂತ ಹೇಳ್ತಾರೆ. ಅಂದರೆ ಬೆಳಗ್ಗೆ ಹಕ್ಕಿ ಥರನೇ ಎದ್ದೇಳಬೇಕು, ಹಕ್ಕಿ ಮಲಗೋ ಟೈಮ್ಗೆ ಮಲಗಬೇಕು, ಆಮೇಲೆ ಆಹಾರ ಸೇವನೆ ಕೂಡ ಹಕ್ಕಿ ಥರನೇ ಇರಬೇಕಂತ ಹೇಳ್ಬಿಟ್ಟು. ಸೊ ಅದು ಇಫ್ ಯು ಸಿ ಅ ಬರ್ಡ್ ಅಂತ ಹೇಳಿದ್ರೆ ಅದು ಬೆಳಗಿನ ಜಾವ ಬೇಗ ಎದ್ದೇಳುತ್ತೆ, ಸಂಜೆ 6-7 ಗಂಟೆ ಅಷ್ಟೊತ್ತಿಗೆ ಅದು ಗೂಡು ಸೇರಿಕೊಳ್ಳುತ್ತೆ. ಆಮೇಲೆ ಹಸುವಾದಾಗ ಮಾತ್ರ ಆಹಾರ ಸೇವನೆ ಮಾಡುತ್ತೆ. ನೀವು ಬೇಕಾದ್ರೆ ಮನೆಯಲ್ಲಿ ಒಂದು ರಾಶಿ ಜೋಳ ಇಟ್ಟರು ಕೂಡ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಸೇವನೆ ಮಾಡಿಬಿಟ್ಟು ಹಾರೋಗ್ತದೆ. ಆಮೇಲೆ ನೀರು ದಣದಾಗ ಮಾತ್ರ ಅದು ನೀರು ಕುಡಿಯೋದು. ಸೊ ಸಿಂಪಲ್ ಪ್ರಿನ್ಸಿಪಲ್ಸ್ನ ನಾವು ಅಳವಡಿಸ್ಕೋಬೇಕು. ಮುಂಚೆ ನಮ್ಮ ಆನ್ಸಿಸ್ಟರ್ಸ್ ಎಲ್ಲ ಏನಂತ ಹೇಳಿದ್ರೆ ಶ್ರಮಜೀವಿಗಳು ಇದ್ದರು, ಹೊಲದಲ್ಲಿ ಕೆಲಸ ಮಾಡಿ ಮನೆಗೆ ಬಂದು ಊಟ ಮಾಡ್ತಾಯಿದ್ರು. ಬಟ್ ಇವಾಗೆಲ್ಲ ಯಾವ ಥರ ಆಗಿದೆ ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಬರೀ ಡೆಸ್ಕ್ ಜಾಬ್ ಆಗ್ತದೆ, ಆಹಾರ ಆರಾಮಾಗಿ ಸಿಗ್ತಾಯಿದೆ, ಸೇವನೆ ಕೂಡ ಜಾಸ್ತಿ ಆಗ್ತದೆ, ಅದ್ರ ಮೇಲೆ ನಮ್ಮ ಕಾನ್ಸಂಟ್ರೇಷನ್ಸ್ ಇರೋ ಹಾಗಿಲ್ಲ. ಆಮೇಲೆ ಸಿಂಪಲ್ ಏನಂತ ಹೇಳಿದ್ರೆ ಕ್ಯಾರಿ ಯೋ ಲಂಚ್ ಟು ಯೋರ್ ವರ್ಕ್ ಪ್ಲೇಸ್. ಆಚೆ ನೀವೆಲ್ಲ ಜಂಕ್ ಫುಡ್ಸ್ ಎಲ್ಲ ತಿನ್ನೋದನ್ನ ಅವಾಯ್ಡ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಅಡುಗೆ ಮಾಡುವಂಥ ಪರ್ಸನ್ ಯಾರು ಇರ್ತಾರಲ್ಲ ಅವರು ದೇ ಶುಡ್ ಸ್ಟಿಕ್ ಟು ದ ಹೆಲ್ದಿ ಡಯಟ್ ದಟ್ ಇಸ್ ಕುಕ್ಡ್ ಅಟ್ ಹೋಮ್. ನಂತರ ನಿಮಗೆ ಏನಾದರೂ ತಿನ್ನಲಿಕ್ಕೆ ಅಂತ ಏನಾದರೂ ಅಂದಾಗ ಯು ಕ್ಯಾನ್ ಈಟ್ ವಿತ್ ಸಲಾಡ್ಸ್ ಆಗಲಿ, ಇಲ್ಲ ಫ್ರೂಟ್ಸ್ ಆಗಲಿ, ಇಲ್ಲ ಸ್ಪ್ರೌಟ್ಸ್ ಆಗಲಿ ತಿನ್ಕೋಬೋದು ಸಾಮಾನ್ಯವಾಗಿ, ಇಲ್ಲ ಒಂದು ಕಪ್ ಹಾಲಾದರೂ ತೊಗೋಬೋದು. ಸೊ ದೀಸ್ ಆರ್ ಸಪೋಸ್ ಟು ಬಿ ಹೆಲ್ದಿ ಫುಡ್ಸ್ ಅಂತ ಹೇಳ್ಬಿಟ್ಟು. ಸೊ ಜಂಕ್ ಫುಡ್ಸ್ ಅವಾಯ್ಡ್ ಮಾಡಬೇಕು. ನಂತರ ಲೈಕ್ ಐ ಸೆಡ್ ಸ್ಲೀಪ್ ಬೇಕ್ ಸೈಕಲ್ ಕೂಡ ಕರೆಕ್ಟಾಗಿರಬೇಕು, ಮಲಗೋದು ಮತ್ತು ಹೇಳೋದು. ಅದಲ್ಲದೆ ಇಫ್ ಪಾಸಿಬಲ್ ವಾಕ್ ಟು ಯೋರ್ ವರ್ಕ್ ಪ್ಲೇಸ್ ಸೈಕಲ್ ಮಾಡಿ. ಈ ಥರ ಸಿಂಪಲ್ ಲೈಫ್ ಸ್ಟೈಲ್ ಚೇಂಜಸ್ ನಾವು ಮಾಡಿದಾಗ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್, ನೌ ಡೇಸ್ ತುಂಬ ಫ್ಯಾನ್ಸಿ ಡಯಟ್ಸ್ ಎಲ್ಲ ಬರ್ತಾ ಇದೆ, ಲೈಕ್ ಕೀಟೋ ಡಯಟ್ ಆಗಲಿ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಎಲ್ಲ ಬರ್ತಾ ಇದೆ. ಆಲ್ದೋ ದೇ ಆರ್ ಹೆಲ್ಪ್ಫುಲ್, ಬಟ್ ನಾವು ಯಾವ ಥರ ಮೇಂಟೈನ್ ಮಾಡಬೇಕಂದ್ರೆ ಕನ್ಸಿಸ್ಟೆಂಟ್, ರಿಲಯಬಲ್, ರಿಯಲಿಸ್ಟಿಕ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡ್ಕೋಬೇಕು. ಒಂದು ವಾರ ಜಿಮ್ಮಿಗೆ ಹೋಗ್ಬಿಟ್ಟು ಬರೋ ಹಾಗೋದಿಲ್ಲ. ಸೊ ಪ್ರಾಬಬ್ಲಿ ಇಫ್ ಯು ಕ್ಯಾನ್ ವಾಕ್ ದಟ್ ಈಸ್ ಕಂಫರ್ಟಬಲ್ ಫಾರ್ ಯು, ಕೀಪ್ ವಾಕಿಂಗ್ ಥ್ರೂಔಟ್ ದ ಎಂಟೈರ್ ವೀಕ್, ಆ್ಯಂಡ್ ದಟ್ ವುಡ್ ಬಿ ಮೋರ್ ಬೆನಿಫಿಷಿಯಲ್ ದೆನ್ ಜಸ್ಟ್ ಹಿಟ್ಟಿಂಗ್ ದ ಜಿಮ್ ಫಾರ್ ಅನದರ್ ಹಾಫ್ ಆನ್ ಅವರ್ ಅ ವೀಕ್. ಓಕೆ ಡಾಕ್ಟರ್. ಏನೋ ಡಾಕ್ಟರ್ ಮಣಿದೀಪ್ತಿ ಅವರೇ, ಈಗ ಈ ಡಯಾಬಿಟಿಸ್ ಇರೋರು ಬೋನ್ ಹೆಲ್ತನ್ನು ಕೂಡ ತುಂಬ ನೋಡ್ಕೋಬೇಕಾಗತ್ತೆ. ಸೊ ಬೋನ್ ಹೆಲ್ತನ್ನ ಮ್ಯಾನೇಜ್ ಮಾಡೋದ್ರಲ್ಲಿ ಯಾವ ರೀತಿಯ ಒಂದಷ್ಟು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡ್ಕೋಬೇಕಾಗತ್ತೆ? ಅದರಲ್ಲೂ ಕೂಡ ಈ ಹೆಲ್ತನ್ನ ಪ್ರಾಪರಾಗಿ ಮ್ಯಾನೇಜ್ ಮಾಡಲಿಲ್ಲ ಅಂದರೆ ಆಸ್ಟಿಯೋಪೊರೋಸಿಸ್ ಅನ್ನೋ ಕೂಡ ಒಂದು ಬೋನ್ ಪ್ರಾಬ್ಲಮ್ ಬರಬಹುದು. ಅದು ಬರದೇ ಇರೋ ರೀತಿ ಬೋನ್ ಹೆಲ್ತನ್ನ ಮ್ಯಾನೇಜ್ ಮಾಡೋದು ಹೇಗೆ? ಆಸ್ಟಿಯೋಪೊರೋಸಿಸ್ ಅಂದರೆ ಬೋನ್ ಎಲ್ಲ ವೀಕೆನ್ ಆಗುತ್ತೆ, ಅದಾದಮೇಲೆ ಫ್ರ್ಯಾಕ್ಚರ್ ಎಲ್ಲ ಜಾಸ್ತಿ ಆಗ್ಬೋದು. ಶುಗರ್ ಆಸ್ಟಿಯೋಪೊರೋಸಿಸ್ನು 2 ಟೈಮ್ ಇನ್ಕ್ರೀಸ್ ಆಗುತ್ತೆ ಶುಗರ್ ಪೇಷಂಟ್ಸ್ಗೆ. ಸೊ ಶುಗರ್ ಕಂಟ್ರೋಲ್ ಇಲ್ಲ ಅಂದರೆ ಅದು ರಿಸ್ಕ್ ಎಲ್ಲ ತುಂಬ ಜಾಸ್ತಿ ಆಗ್ಬೋದು. ಸೊ ಆಸ್ಟಿಯೋಪೊರೋಸಿಸ್ ಫ್ರ್ಯಾಕ್ಚರ್ಸ್ ಆದಮೇಲೆ ಪೇಷಂಟ್ ಎಲ್ಲ ಬೆಡ್ ರಿಡನ್ ಆಗಿರ್ತಾರೆ. ಸೊ ಇದು ಪ್ರಿವೆಂಟ್ ಮಾಡೋಕ್ಕೂ ಫಸ್ಟ್ ಶುಗರ್ ಕಂಟ್ರೋಲ್ ಇರಬೇಕಾಗತ್ತೆ. ಸೆಕೆಂಡ್, ಡೈಟ್ ರಿಚ್ ಇನ್ ಕ್ಯಾಲ್ಶಿಯಮ್ ಆ್ಯಂಡ್ ವೈಟಮಿನ್ ಡಿ, ಅಂದರೆ ಸ್ಪ್ರೌಟ್ಸ್, ರಾಗಿ,
ಆ ಥರ ಫುಡ್ ಎಲ್ಲ ತಗೋಬೇಕಾಗುತ್ತೆ. ವೈಟಮಿನ್ ಡಿ ಅಂದರೆ ಫಿಶ್ ಫುಡ್ಸ್, ಲಿವರ್, ಕಾಡ್ ಫಿಶ್ ಆಯಿಲ್, ಆ ಥರ ಫುಡ್, ಎಗ್ಸ್, ಆ ಥರ ಎಲ್ಲ ಜಾಸ್ತಿ ಫುಡ್ ತಗೋಬೇಕಾಗುತ್ತೆ. ಡೈಲಿ ಎಕ್ಸಸೈಸ್ ಒಂದು 45 ಮಿನಿಟ್ಸ್ ಡೈಲಿ ಪೇಷಂಟ್ಸ್ ವಾಕ್ ಮಾಡಬೇಕು. ಸೊ ಅದು ಎಕ್ಸಸೈಸ್ ಆದಮೇಲೆ ಫಿಸಿಕಲ್ ಆಗಿ ಎಲ್ಲ ಬೋನ್ಸ್ ಎಲ್ಲ ಸ್ಟ್ರೆಂಥನಿಂಗ್ ಬರುತ್ತೆ. ಆವಾಗ ಫಾಲ್ ಎಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಗುಡ್ ಗ್ಲೈಸೆಮಿಕ್ ಕಂಟ್ರೋಲ್. ಥರ್ಡ್ ಥಿಂಗ್ ಇಸ್ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಅದೆಲ್ಲ ಸ್ಟಾಪ್ ಮಾಡಬೇಕಾಗತ್ತೆ. ಓಕೆ ಡಾಕ್ಟರ್. ಇನ್ನು ಡಾಕ್ಟರ್ ತೇಜಸ್ವಿ ಅವರೇ, ಈಗ ಈ ಬ್ಲಡ್ ಶುಗರ್ ಲೆವೆಲ್ಸನ್ನ ಮೇಂಟೈನ್ ಮಾಡಬೇಕು ಅಂತಂದಾಗ ಲಿವರ್ ಹೆಲ್ತ್ ಹಾಳಾಗೋ ಒಂದು ಭಯ ಕೂಡ ಇರುತ್ತೆ. ಸೊ ಕನೆಕ್ಷನ್ ಇದೆಯಾ ಡಯಾಬಿಟಿಸ್ ಆ್ಯಂಡ್ ಲಿವರ್ ಹೆಲ್ತಿಗೆ? ಇಫ್ ಇಟ್ ಆಲ್ ಇದ್ದರೂ ಕೂಡ ಈ ಬ್ಲಡ್ನ ಗ್ಲೂಕೋಸ್ ಲೆವೆಲನ್ನು ಹೇಗೆ ಕಂಟ್ರೋಲ್ ಮಾಡೋದು ಲಿವರನ್ನು ಹೆಲ್ದಿಯಾಗಿ ಇಟ್ಕೊಳ್ಳೋಕ್ಕೆ? ಲಿವರ್ ಪ್ರಾಬ್ಲಮ್, ಲಿವರಲ್ಲಿ ಫ್ಯಾಟ್ ಡೆಪಾಸಿಟ್ ಆಗ್ತಿದ್ದಾಗೆ ಡಯಾಬಿಟಿಸು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಡಯಾಬಿಟಿಸ್ ಜಾಸ್ತಿ ಅದು ಲಿವರ್ ಮೇಲೆ ಪರಿಣಾಮ ಜಾಸ್ತಿ ಬೀಳ್ತಾ ಹೋಗುತ್ತೆ. ಅಂದರೆ ಫ್ಯಾಟಿ ಲಿವರ್ ಡಿಸೀಸ್ ಆಗುತ್ತೆ ಫಸ್ಟು, ಅದಾದಮೇಲೆ ಸ್ಟಿಯೋಟೋಸಿಸ್ ಅಂದರೆ ಇನ್ಫ್ಲಮೇಷನ್ ಅಂತ ಆಗುತ್ತೆ. ಅದಾದ ನಂತರ ಫೈಬ್ರೋಸಿಸ್ ಆಗಿ ವಿಲ್ ಎಂಡ್ ಅಪ್ ಹ್ಯಾವಿಂಗ್ ಸಿರೋಸಿಸ್ ಆಫ್ ಲಿವರ್ ಡಿಸೀಸ್. ಸೊ ಇದೆಲ್ಲ ಶುರು ಆಗೋದು ಫಸ್ಟು ವಿಸರಲ್ ಫ್ಯಾಟ್ ನಮ್ಮ ಶರೀರದಲ್ಲಿ ಏನಂತ ಸರ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರು, ಅದು ಜಾಸ್ತಿ ಆಗೋದ್ರಿಂದ. ಸೊ ಅದನ್ನು ಕಮ್ಮಿ ಮಾಡೋದ್ರಲ್ಲಿ ನಾವು ಪ್ರಯತ್ನ ಮೀನ್ಸ್ ಕಮ್ಮಿ ಮಾಡೋಕ್ಕೆ ನಾವು ಸ್ಟೆಪ್ಸ್ಗಳನ್ನ ತೊಗೋಬೇಕಾಗುತ್ತೆ. ಅಂದರೆ 5-10% ವೆಯ್ಟ್ ರಿಡಕ್ಷನ್ ಮಾಡಬೇಕು. ಆಮೇಲೆ ಕಬ್ಬಿನಾಂಶ ನಮ್ಮ ಆಹಾರದಲ್ಲಿ ಕಮ್ಮಿ ಸೇವನೆ ಮಾಡಬೇಕು. ಮತ್ತು ಆಲ್ಕೋಹಾಲು ಮತ್ತು ಸ್ಮೋಕಿಂಗ್ ಮಾಡ್ತಿದ್ರೆ ಅದನ್ನ ಕಮ್ಮಿ ಮಾಡಬೇಕು. ಸೊ ಹೀಗೆ ಮೇಂಟೈನ್ ಮಾಡೋದ್ರಿಂದ ಬೋತ್ ಲಿವರ್ ಆ್ಯಂಡ್ ಡಯಾಬಿಟಿಸ್ನ ಕಂಟ್ರೋಲ್ ಮಾಡ್ಬೋದು. ಸೊ ಡಯಾಬಿಟಿಸ್ ಕಂಟ್ರೋಲ್ ಆಗ್ತಿದ್ದಂಗೆ ಆಟೋಮೆಟಿಕಲಿ ಲಿವರಲ್ಲಿರೋಂಥ ಫ್ಯಾಟಿನ ಅಂಶನೂ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ ಡಾಕ್ಟರ್. ಇನ್ನು ಡಾಕ್ಟರ್ ವಿಶ್ವನಾಥ್ ಅವರೇ, ಈಗ ನಿದ್ರೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಈ ಮುಂಚೆ ತಿಳಿಸಿದ್ರಿ. ಸೊ ಸ್ಲೀಪ್ ಪ್ಯಾಟ್ರನನ್ನು ಪ್ರಾಪರಾಗಿ ಇಟ್ಕೊಳ್ಳೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಅದರಲ್ಲೂ ಸ್ಪೆಷಲಿ ಡಯಾಬಿಟಿಸ್ ಪೇಷಂಟ್ಸು ಓವರಾಲ್ ಹೆಲ್ತನ್ನು ಮೇಂಟೈನ್ ಮಾಡೋದ್ರಲ್ಲಿ. ಸೊ ಯಾವ ರೀತಿಯ ಒಂದು ಸ್ಲೀಪ್ ಪ್ಯಾಟ್ರನ್ ಮ್ಯಾನೇಜ್ ಮಾಡೋಕ್ಕೆ ನೀವು ರೆಫರ್ ಮಾಡುವಂತಹ ಸ್ಟ್ರಾಟಜೀಸ್ ಆ್ಯಂಡ್ ಟಿಪ್ಸ್ ಯಾವ್ದು? Again, the same thing, follow the life of a bird. Wake up early, sleep early, have your dinner not more beyond 8 o'clock or 9 o'clock. That will definitely build up a healthy lifestyle ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು ಸೌಂಡ್ ಸ್ಲೀಪ್ ಅಂತ ಹೇಳಿದ್ರೆ ಒಂದು 6 to 8 hours is a recommended sleeping hours for any person. ಸೊ ಆ ಥರ ಮಾಡಿದಾಗ ಆಟೋಮೆಟಿಕಲಿ ನಿಮ್ಮದು ನಾಳೆ ಒಂದು ಫ್ರೆಶ್ನೆಸ್ ಅನ್ನೋದೊಂದು ಇರ್ತದೆ. ಫ್ರೆಶ್ನೆಸ್ ಅಂತ ಬಂದಾಗ ನಿಮ್ಮದು ಫಿಸಿಕಲ್ ಪರ್ಫಾರ್ಮೆನ್ಸ್ ಕೂಡ ಎನ್ಹಾನ್ಸ್ ಆಗುತ್ತೆ. ಇದು ನಮಗೆ ಕಂಡು ಬರುವಂಥದ್ದು. ಬಟ್ ನಮ್ಗೆ ಕಾಣದೇ ಇರುವಂಥದ್ದು ಏನು ಹೇಳಿದ್ರೆ ಹಾರ್ಮೋನ್ಸ್ ಬಾಡಿಯಲ್ಲಿ ಏನು ವ್ಯತ್ಯಾಸ ಏರುಪೇರು ಆಗ್ತಾ ಇರುತ್ತೆ ಅದೆಲ್ಲ ನಮಗೆ ಕಂಟ್ರೋಲ್ ಬರುತ್ತೆ. ಕಾರ್ಟಿಸಾಲ್, ಅಡ್ರಿನಲಿನ್ ಹಾರ್ಮೋನ್ಸ್ ನಾವು ಎಷ್ಟು ಕಂಟ್ರೋಲಲ್ಲಿ ಇರ್ತೀವೋ ಅಷ್ಟು ನಮಗೆ ಶುಗರ್ ಒಳ್ಳೆ ಕಂಟ್ರೋಲಲ್ಲಿ ಬರ್ತದೆ. ಆಮೇಲೆ ಒಬ್ಬ ಮನುಷ್ಯ ಸಪೋಸ್ ಈವನ್ ನಾವು ಆ್ಯಸ್ ಅ ಡಾಕ್ಟರ್ಸ್ ನೈಟ್ ಡ್ಯೂಟೀಸ್ ಮಾಡುವಾಗ ಒಬ್ಬ ಮನುಷ್ಯ ರಾತ್ರಿಯೆಲ್ಲ ಎದ್ದಿರ್ತಾನೆ ಅಂತ ಹೇಳಿದ್ರೆ ಡಾಕ್ಟರ್ ಮನೆ ದಿಪ್ಪಿದವ್ರು ಹೇಳ್ದಂಗೆ ನಿಮಗೆ ಕ್ರೇವಿಂಗ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಬ್ರೈನಿಂದ. ಸೊ ಏನಾದರೂ ತಿನ್ನಬೇಕು, ಸೊ ಆ ಕುರ್ಕುಲ್ ತಿಂಡಿ ಎಲ್ಲ ತಿನ್ಕೊಂಡು ಟೀ ಆಗಲಿ ಕಾಫಿ ಆಗಲಿ ಕುಡ್ಕೊಂಡಿದ್ದು ಓಡಾಡ್ತಾ ಇದ್ದಾಗ ಡೆಫಿನೆಟ್ಲಿ ಆಬ್ವಿಯಸ್ಲಿ ಅದೆಲ್ಲ ತಿಂದಿದ್ದೆಲ್ಲ ಇಟ್ ವಿಲ್ ಅಗೇನ್ ಗೆಟ್ ಬ್ಯಾಕ್ ಇನ್ ಟು ಬಾಡಿ ಆಸ್ ಅ ಫ್ಯಾಟ್ ಓನ್ಲಿ. ಆ್ಯಂಡ್ ದಟ್ ಈಸ್ ವೈ ದ ರೆಗ್ಯುಲೇಷನ್ ಆಫ್ ಸ್ಲೀಪ್ ವೇಕ್ ಸೈಕಲ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಫಾರ್ ಅ ಸೌಂಡ್ ಸ್ಲೀಪ್ ಇಸ್ ವಾಟ್ ಈಸ್ ರೆಕಮೆಂಡೆಡ್ ಇಸ್ ಅಟ್ಲೀಸ್ಟ್ 6 to 8 hours ಫಾರ್ ಎನಿ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಓಕೆ ಡಾಕ್ಟರ್ಸ್, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಸ್ಲೀಪ್ ಪ್ಯಾಟ್ರನ್ ಇರಬಹುದು, ಫಿಸಿಕಲ್ ಆಕ್ಟಿವಿಟಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಡೈಟರಿ ಫ್ಯಾಕ್ಟರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಯಾವ ರೀತಿ ಇರಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಡಯಾಬಿಟಿಸ್ ಇರೋರು ಯಾವ ರೀತಿ ಡಯಾಬಿಟಿಸನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ, ಬ್ಲಡ್ ಶುಗರ್ ಲೆವೆಲ್ನ ಮ್ಯಾನೇಜ್ ಮಾಡಲಿಕ್ಕೆ ಯಾವ ರೀತಿ ಡಯೆಟ್ಟು, ಫಿಸಿಕಲ್ ಆಕ್ಟಿವಿಟಿ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು. ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.